ನಮಸ್ಕಾರ ಸ್ನೇಹಿತರೆ, ನಮ್ಮ ಟ್ವಿನ್ಸ್ ಡೈರಿ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿದ ಒಂದು ವಿಶೇಷ ಕ್ಷಣವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ನಮ್ಮ ಟ್ವಿನ್ಸ್ ಹೆಣ್ಣು ಮಕ್ಕಳು ಹೇಗೆ ಹುಟ್ಟಿದರು, ಗರ್ಭಧಾರಣೆಯ ಪ್ರಯಾಣ ಹೇಗಿತ್ತು, ಡೆಲಿವರಿಯ ದಿನ ಏನಾಯಿತು, ಆ ದಿನ ನಾವು ಅನುಭವಿಸಿದ ಸಂತೋಷ, ಭಯ ಮತ್ತು ಭಾವನೆಗಳೆಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳುತ್ತೇನೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇಂತಹ ಟ್ವಿನ್ಸ್ ಜರ್ನಿ, ಬೇಬಿ ಕೇರ್ ಮತ್ತು ಕುಟುಂಬದ ವಿಡಿಯೋಗಳನ್ನು ಕೇಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈಗ ನಮ್ಮ ಕಥೆಯನ್ನು ಆರಂಭಿಸೋಣ. ಮೊದಲನೇದಾಗಿ ನಮಗೆ ಟ್ವಿನ್ಸ್ ಅಂತ ಗೊತ್ತಾದಾಗ ಹೀಗನಿಸಿತು. ನಮಗೆ ಟ್ವಿನ್ಸ್ ಅಂತ ಗೊತ್ತಾದಾಗ ನಾರ್ಮಲ್ಲಾಗಿ ಎಲ್ಲರೂ ಮಾಡೋ ಥರ ನಾನು ಪ್ರೆಗ್ನೆನ್ಸಿ ಕಿಟ್ನ ತೊಗೊಂಡು ಚೆಕ್ ಮಾಡಿಕೊಂಡೆ. ಡಬಲ್ ಲೈನ್ ಬಂತು, ಬಟ್ ಒಂದು ಲೈನ್ ಲೈಟಾಗೇ ಬಂತು. ಆಲ್ಮೋಸ್ಟ್ ಕನ್ಫರ್ಮ್ ಆಗಿತ್ತು ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ. ಬಟ್ ಡಾಕ್ಟರ್ ಕನ್ಫರ್ಮ್ ಮಾಡಬೇಕಲ್ವಾ, ಅದಕ್ಕೆ ನಾನು ನನ್ನ ಹಸ್ಬೆಂಡು ಇಬ್ಬರು ಹಾಸ್ಪಿಟಲ್ಗೆ ಹೋದ್ವಿ. ನಾವು ಹಾಸ್ಪಿಟಲ್ ಹೋದಾಗ ಆವಾಗಲೇ 5 ವೀಕ್ಸು 4 ಡೇಸ್ ಆಗಿತ್ತು ಮಕ್ಕಳಿಗೆ. ನನಗೆ ಸ್ವಲ್ಪ ಟೆನ್ಷನ್ನು ಇತ್ತು, ಏನಾಗುತ್ತೋ ಏನೋ ಅಂತ. ಅದೇ ಥರ ಸ್ಕ್ಯಾನ್ ರೂಮ್ ಒಳಗಡೆ ಟೆನ್ಷನು, ಭಯ ಒಂಥರ ಮಿಕ್ಸ್ಡ್ ಎಮೋಷನ್ ಇತ್ತು. ಹೋದಾಗ ನನಗೆ ಸರ್ಪ್ರೈಸ್ ಕಾದಿತ್ತು. ಅಲ್ಲಿವರೆಗೂ ಗೊತ್ತಿರಲಿಲ್ಲ ನನಗೆ ಟ್ವಿನ್ಸ್ ಅಂತ. ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ. ಡಾಕ್ಟರ್ ಸ್ಕ್ಯಾನ್ ಮಾಡಬೇಕಾದ್ರೆ ನನಗೆ ಕೇಳಿದ್ರು, ನಿಮಗೆ ಟ್ವಿನ್ಸ್ ಇಷ್ಟನಾ ಅಂತ. ಆವಾಗಲೇ ನನಗೆ ಡೌಟ್ ಸ್ಟಾರ್ಟ್ ಆಯಿತು, ಏನಕ್ಕೆ ಈ ಥರ ಕೇಳ್ತಿದ್ದಾರೆ. ನಾನು ಥಿಂಕ್ ಮಾಡಿಕೊಂಡೆ, ಹೌದು ನಂಗೆ ತುಂಬ ಇಷ್ಟ ಅಂತ ಅಂದೆ. ಹಾಗಾದರೆ ಇಬ್ಬರು ಮಕ್ಕಳಿದ್ದಾರೆ, ಕಂಗ್ರ್ಯಾಚುಲೇಷನ್ಸ್ ಅಂದರು. ಅಷ್ಟರಲ್ಲೇ 2 ಬೇಬೀಸ್ದು ಹಾರ್ಟ್ ಬೀಟು ಸಹ ಬಂದಿತ್ತು. ಯಾಕೆಂದರೆ ನಾವು ಲೇಟಾಗಿ ಹಾಸ್ಪಿಟ್ಲಿಗೆ ಹೋಗಿದ್ವಿ, 5 ವೀಕ್ಸ್ ಆಗಿತ್ತಲ್ವ ಅಲ್ಲೇ, ಹಂಗಾಗಿ ಹಾರ್ಟ್ ಬೀಟು ಸಹ ಬಂದಿತ್ತು. ನಮಗೆ ಮಕ್ಕಳನ್ನ ಈ ಸ್ಯಾಕ್ ಇರುತ್ತಲ್ಲ ಅದನ್ನು ತೋರಿಸಿದ್ರು, 2 ಬೇಬೀಸ್ದು, ಮತ್ತು ಹಾರ್ಟ್ ಬೀಟು ಸಹ ಕೇಳಿಸಿದ್ರು. ಎಂಥ ಅದು ಅದ್ಭುತ ಕ್ಷಣ ಅಂತಂದರೆ ಅದು ಮರೆಯೋಕ್ಕೆ ಆಗಲ್ಲ ನನ್ನ ಲೈಫಲ್ಲಿ. ನಂಗೆ ತುಂಬಾ ಖುಷಿಯಾಯಿತು. ಒಂದು ಕಡೆ ತುಂಬ ಖುಷಿನೂ ಆಗ್ತಾಯಿತ್ತು. ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಇವೆಲ್ಲ ನಡೀತಾಯಿತ್ತು. ನನಗೆ ಏನೇನೋ ಯೋಚನೆಗಳು ಸಹ ಬರ್ತಿತ್ತು. 2 ಬೇಬೀಸ್ ಅಂತೆ, ಹೇಗಿರುತ್ತೆ ಏನು ಮುಂದೆ ಲೈಫು, ಆ ಥರ ಎಲ್ಲ ಏನೇನೋ ತುಂಬಾ ಯೋಚನೆಗಳು ಬಂದು ಹೋಗ್ತಾಯಿದ್ವು. ಅಷ್ಟರಲ್ಲೇ ನನ್ನ ಹಸ್ಬೆಂಡ್ನೂ ಸಹ ಕರೆದು ಅವ್ರಿಗೂ ಹಾರ್ಟ್ ಬೀಟ್ ಕೇಳಿಸಿದ್ರು, ಮತ್ತು ಬೇಬೀಸ್ನೂ ಸಹ ತೋರಿಸಿದ್ರು. ಅವ್ರಿಗೂ ಅಷ್ಟೇ ತುಂಬಾ ಖುಷಿಯಾಯಿತು. ಅವರು ನೋಡಿಬಿಟ್ಟು ಹೊರಗಡೆ ಹೋದರು. ಆಮೇಲೆ ಮಿಕ್ಕಿದ್ದು ಚೆಕಪ್ಸು ಅದೆಲ್ಲ ಮತ್ತು ರೊಟೀನ್ ಚೆಕಪ್ಸ್ ಇರ್ತಿತ್ತು. ನನಗೆ ಟ್ವಿನ್ಸ್ ಆಗಿರೋದ್ರಿಂದ ನನಗೆ ವೀಕ್ಲಿ ಸ್ಟಾರ್ಟಿಂಗಲ್ಲಿ ಒಂದು 4 ವೀಕ್ಸು 5 ವೀಕ್ಸ್ ಕಂಟಿನ್ಯೂಸ್ ವೀಕ್ಲಿ ನನಗೆ ಚೆಕಪ್ ಇರ್ತಿತ್ತು, ಸ್ಕ್ಯಾನ್ ಇರ್ತಿತ್ತು. ಅದನ್ನ ರೆಗ್ಯುಲರಾಗಿ ಮಾಡಿಸ್ತಾ ಹೋದ್ವಿ. ಆಮೇಲೆ ಬ್ಲಡ್ ಚೆಕಪ್ಪು ಸುಮಾರು ಇರ್ತಿತ್ತು, ಬ್ಲಡ್ ಟೆಸ್ಟ್ಸ್ ಇರ್ತಿತ್ತು, ಏನೇನೋ ಅದೆಲ್ಲ ಬರ್ಕೊಡ್ತಾಯಿದ್ರು, ಚೆಕ್ ಮಾಡಿಸ್ತಾ ಇದ್ವಿ. ಎಲ್ಲ ನಾರ್ಮಲ್ಲಿ ಬಂದಿತ್ತು, ಎಲ್ಲ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇತ್ತು. ಮಕ್ಕಳದ್ದು ಸಹ ಗ್ರೋತು ತುಂಬ ಚೆನ್ನಾಗಿ ಆಗ್ತಾಯಿದ್ರು. ಬೇಬಿ ಒಂದೇನೆಂದರೆ ನಮಗೆ ಒಂದು ವೀಕ್ಲಿ ಹೋಗ್ತಿದ್ವಲ್ಲ, ಆ ಟೈಮಲ್ಲೇ ನನಗೆ ಒಂದು ಮಗು ಜಾಸ್ತಿ ಗ್ರೋತ್ ಆಗ್ತಾಯಿದೆ, ಒಂದು ನಾರ್ಮಲ್ ಗ್ರೋತ್ ಇದೆ, ಯಾವುದಕ್ಕೂ ನೀವು ಶುಗರ್ ಟೆಸ್ಟ್ನ ಮಾಡ್ಕೊಳ್ಳಿ ಅಂತ ನನಗೆ ಸಜೆಸ್ಟ್ ಮಾಡಿದ್ರು. ಮನೆಯಲ್ಲೇ ಗ್ಲುಕೋಮೀಟ್ರಲ್ಲಿ ನೀವು ಬಿಫೋರ್ ಫುಡ್ ಆಫ್ಟರ್ ಫುಡ್ಡು ನೀವು ಚೆಕಪ್ ಮಾಡ್ತಾ ಇರಬೇಕು, ಏಕೆಂದರೆ ಈ ಥರ ಒಂದು ಬೇಬೀಸು ಗ್ರೋತು ಫಾಸ್ಟ್ ಇದೆ ಅಂತ. ಯೂಶ್ವಲಿ ಪ್ರೆಗ್ನೆನ್ಸಿಯಲ್ಲಿದ್ದಾಗ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಬರುತ್ತಂತೆ. ಅದಕ್ಕೋಸ್ಕರ ಅವರು ಆ ಥರ ಸಜೆಸ್ಟ್ ಮಾಡಿದರು. ನಾನು ಮಾಡಿದೆ. ಅವರು ಕೊಟ್ಟಿದ್ದರು ಚಾರ್ಟ್ನ, ಅದೇ ರೀತಿ ಫಾಲೋ ಅಪ್ ಮಾಡಿದೆ. ಯಾವುದೇ ಥರ ಥ್ರೂಔಟ್ ದ ಪ್ರೆಗ್ನೆನ್ಸಿ ನನಗೆ ಡಯಾಬಿಟಿಸ್ ಬರಲಿಲ್ಲ. ತುಂಬ ಹೆಲ್ದಿಯಾಗಿ ನಾನು ಚೆನ್ನಾಗೇ ಇದ್ದೆ. ಎಲ್ಲ ರಿಪೋರ್ಟ್ಸು ನಾರ್ಮಲ್ ಬಂದಿತ್ತು. ಆದ್ರೂ ಅವ್ರು ಏನು ಹೇಳ್ತಾರೋ ಅದನ್ನು ಮಾಡಬೇಕಲ್ವ, ಮಾಡ್ತಾ ಹೋದೆ. ಈ ಥರ ಆಮೇಲೆ ಚೆಕಪ್ಸ್ ಎಲ್ಲ ಆಯಿತು. NT ಸ್ಕ್ಯಾನ್ ಅಂತ, ಅದು ಮೇಜರ್ಸ್ ಇಂಪಾರ್ಟೆಂಟ್ ಸ್ಕ್ಯಾನು, NT ಸ್ಕ್ಯಾನ್ ಅಂತ ಬಂತು. ಹೋದ್ವಿ, ಆ NT ಸ್ಕ್ಯಾನ್ ದಿನವೂ ಬಂತು, ಮಾಡ್ಸೋದಕ್ಕೆ ಹೋದ್ವಿ. ಅವತ್ತು ಅಷ್ಟೇ ತುಂಬ ಟೆನ್ಷನ್ನು, ಒಂಥರ ಭಯ ಅನ್ನೋದಕ್ಕಿಂತ ಏನು ಬರುತ್ತೆ ರಿಪೋರ್ಟು, ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ, ಯಾವುದೇ ಥರ ಡಿಫೆಕ್ಟ್ಸ್ ಇಲ್ವಾ, ಈ ಥರನೇ ತಲೆಯಲ್ಲಿ ಓಡ್ತಾ ಇರುತ್ತೆ. ಎಲ್ಲ ತಾಯಂದಿರಿಗೂ
ಇದು ಅನುಭವಿಸಿರ್ತಾರೆ. ಇದೊಂಥರ ಫೀಲಿಂಗು. ಮತ್ತು ಇನ್ನೊಂದು ಹೇಳಬೇಕು ನಿಮಗೆ, ಸ್ಕ್ಯಾನ್ ರೂಮಲ್ಲಿ ಡಾಕ್ಟರ್ ಕೇಳಿದ್ರಲ್ವ ನನಗೆ, ನಿಮಗೆ ಟ್ವಿನ್ಸ್ ಇಷ್ಟನಾ ಅಂತ. ನಾನು ಹೌದು, ಬೇರೆ ಥಾಟೇ ಇಲ್ಲ, ಹೌದು ನಂಗೆ ತುಂಬ ಇಷ್ಟ ಅಂತ ಅಂದೆ ಅಂತ ಹೇಳಿದೆ ಅಲ್ವಾ. ಅದು ಯಾಕೆ ಅಂತಂದರೆ, ನಾನು ಯಾವಾಗಲೂ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೆ, ಟ್ವಿನ್ಸ್ ಚೆನ್ನಾಗಿರುತ್ತೆ, ನಂಗೆ ಟ್ವಿನ್ಸ್ ಮಕ್ಕಳು ಬೇಕು, ಟ್ವಿನ್ಸ್ ಆದರೆ ಚೆನ್ನಾಗಿರುತ್ತೆ ಅಂತ. ಯಾವಾಗಲೂ ಮಕ್ಕಳು ವಿಷಯ ಯೋಚನೆ ಮಾಡಿದಾಗೆಲ್ಲಾದರೂ ನಾವು ಅದನ್ನೇ ನಾನು ಹೇಳ್ತಾ ಇದ್ದೆ. ಹಂಗಾಗಿ ಗೊತ್ತಿಲ್ಲ, ನಾನು ಅವ್ರು ಕೇಳ್ತಿದ್ದಂಗೆ ಸಡನ್‌ಗೆ ಹೌದು ನಂಗೆ ತುಂಬ ಇಷ್ಟ ಅಂತ ಹೇಳಿದೆ. ಥ್ಯಾಂಕ್ಸ್ ಟು ಯೂನಿವರ್ಸ್ ನನಗೆ ಟ್ವಿನ್ಸ್ ಮಕ್ಕಳನ್ನು ಕೊಟ್ಟಿದ್ದಕ್ಕೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಏಕೆಂದರೆ ತುಂಬ ಲೆಂತಿ ಆಗುತ್ತೆ. ನಾನು ಪಾರ್ಟ್ 2ನಲ್ಲಿ ಇನ್ನು NT ಸ್ಕ್ಯಾನಿಂದ ನೆಕ್ಸ್ಟು ನಾನು ಪಾರ್ಟ್ 2 ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ, ಮತ್ತು ನಮ್ಮ ಟ್ವಿನ್ಸ್ ಡೈರಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಪಾರ್ಟ್ 2 ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.